ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಕರುಳಬಳ್ಳಿಯ ಕುಡಿಯನ್ನು ಭಗವಂತನೇ ಬೇರೆ ಮಾಡಲು ಪ್ರಯತ್ನ ಪಟ್ಟರೂ ಕೂಡ ಕೆಲವು ಸಲ ಸೋಲಬೇಕಾಗತ್ತೆ. ಯಾಕೆ ಅಂದರೆ ತಾಯಿ ಪ್ರೀತಿಗೆ ಅಂತಹ ಶಕ್ತಿ ಇದೆ. ಇಡೀ ದೇಶದ ಕಣ್ಣಾಲಿಗಳನ್ನು ಕಣ್ಣೀರು ತರಿಸಿದಂಥ ಜಬಲ್ಪುರ ದೋಣಿ ದುರಂತದ ಒಂದು ಘಟನೆ. ಅಮ್ಮ ಮುದ್ದು ಕಂದಮ್ಮನನ್ನು ತಪ್ಪಿಕೊಂಡೆ ಪ್ರಾಣವನ್ನು ಕಳೆದುಕೊಂಡಿದ್ದು. ಆ ಕೊನೆ ಕ್ಷಣ ಸಾವು ಬದುಕಿನ ಹೋರಾಟವನ್ನು ಮಾಡ್ತಾಯಿದ್ರು. ಮಗನನ್ನು ಉಳಿಸೋ ಬರದಲ್ಲಿ ಬಿಗಿದಪ್ಪಿ ಪ್ರಾಣ ತೆತ್ತಂತಹ ಘಟನೆ ಇದು. ಸ್ನೇಹಿತರೆ, ಇದೀಗ ಈ ಅಮ್ಮ ಮಗ ದೋಣಿ ದುರಂತದಲ್ಲಿ ಮಾತ್ರ ಒಂದಾದರು ಅಂತ ಅಂದ್ಕೋಬೇಡಿ. ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸುವ ಸಂದರ್ಭದಲ್ಲೂ ಕೂಡ ಒಂದೇ ಸಮಾಧಿಯಲ್ಲಿ ಒಂದಾಗಿದ್ದಾರೆ. ಹುಣ್ಣಿಮೆಯ ದಿನ ಸಮುದ್ರದಲ್ಲಿ ಉಬ್ಬರ ಬೆಳಿತಗಳು ಹೆಚ್ಚಾಗಿರುತ್ತೆ. ಅಲೆಗಳು ಸಹಜವಾಗಿಯೇ ಉಗ್ರ ರೂಪವನ್ನು ತಾಳಲಿಕ್ಕೆ ಮುಂದಾಗ್ತವೆ. ಎಲ್ಲೋ ಒಂದು ಕಡೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಿತ್ತು. ಆದರೆ ಪ್ರಕೃತಿಯ ವಿಕೋಪ, ಬೋಟ್ ಸಿಬ್ಬಂದಿಗಳು ಮಾಡಿದಂಥ ಎಡವಟ್ಟಿನಿಂದ ಒಟ್ಟಾರೆಯಾಗಿ 13 ಜೀವಗಳು ಈಗ ಉಸಿರನ್ನು ಚೆಲ್ಲಿದ್ದಾವೆ. ಅದರಲ್ಲಿ ಒಂದು ಕುಟುಂಬ, ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಅಂತಿಮ ವಿಧಿವಿಧಾನಗಳನ್ನು ನಡೆಸಬೇಕಾದರೆ ಆದಂಥ ಕರುಳು ಹಿಂಡುವಂಥ ದೃಶ್ಯಗಳ ಬಗ್ಗೆ ಒಂದಿಷ್ಟು ವಿವರಣೆಗಳನ್ನು ಕೊಡ್ತಾ ಹೋಗ್ತೀನಿ. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮಧ್ಯಪ್ರದೇಶದಲ್ಲಿ ಒಂದು ಗೃಹ ಪ್ರವೇಶ ಸಮಾರಂಭಕ್ಕೆ ಭಾಗವಹಿಸ್ಲಿಕ್ಕೆ ಬಂದಂಥ ಕುಟುಂಬ ಮಂಗಳವಾರ ಜಬಲ್ಪುರದ ಸಂಬಂಧಿಕರ ಮನೆಯಲ್ಲಿ ನಡೆದಂಥ ಫಂಕ್ಷನಲ್ಲಿ ಭಾಗವಹಿಸಿದರು. ಆದರೆ ವಾಪಸ್ ಹೋಗಬೇಕಿತ್ತು. ದೆಹಲಿ ಕಂಟೋನ್ಮೆಂಟ್ ಪ್ರದೇಶದ ಮ್ಯಾಸೆ ಕುಟುಂಬ ಇದು. ದೆಹಲಿಗೆ ಮರಳೋ ಮೊದಲು ಒಂದು ದಿನ ಬರ್ಗಿ ಜಲಾಶಯವನ್ನು ವಿಸಿಟ್ ಮಾಡಿ ಬರೋಣ ಅಂತೇಳಿ ಹೊರಟರು. ಈ ನರ್ಮದಾ ನದಿ ಇದೆಯಲ್ವ, ಅದರ ಹಿನ್ನೀರು ಭಾಗದಲ್ಲಿ ಒಂದಿಷ್ಟು ದೋಣಿ ವಿಹಾರದ ಒಂದು ಪ್ಲೇಸ್ ಇದು. ಹಾಗಾಗಿ ಇಲ್ಲಿ ಹೋಗಿ ಬರೋಣ ಅಂತ ನಿರ್ಧಾರವನ್ನು ಮಾಡ್ತಾರೆ. ಗುರುವಾರ ಸಂಜೆ ಕುಟುಂಬ ಸುಮಾರು 40 ಪ್ರಯಾಣಿಕರೊಂದಿಗೆ ಇದೇ ಬರ್ಗಿ ಅಣೆಕಟ್ಟಿನಲ್ಲಿ ಮಧ್ಯಪ್ರದೇಶ ಪ್ರವಾಸೋದ್ಯಮ ಇಲಾಖೆಯಿಂದ ನಿರ್ವಹಿಸಲ್ಪಡುವಂಥ ಕ್ರೂಸ್ ದೋಣಿಯಲ್ಲಿ ಹೋಗಬೇಕಾದ್ರೆ ಬಲವಾದಂಥ ಗಾಳಿ ಅಲೆಗಳಿಗೆ ಸಿಲುಕಿ ಪಲ್ಟಿ ಹೊಡೆದ್ಬಿಡುತ್ತೆ. ಈ ಫ್ಯಾಮಿಲಿಯಲ್ಲಿ ಒಟ್ಟು ಈ ದೆಹಲಿ ಫ್ಯಾಮಿಲಿಯಲ್ಲಿ ಇದ್ದಿದ್ದ 6 ಜನ. ಇದರಲ್ಲಿ ಒಂದು ಫ್ಯಾಮಿಲಿಯ 40 ವರ್ಷದ ಮರೀನಾ, ಅವ್ರ ತಾಯಿ 62 ವರ್ಷದ ಆಕೆಯ ತಾಯಿ ಮಧುರ್ ಹಾಗೂ 4 ವರ್ಷದ ಪುಟಾಣಿ ಕಂದಮ್ಮ ಜಹಾನ್ ಸಮೇತ ಇದ್ದರು. ಸ್ನೇಹಿತರೆ, ಮರೀನಾ ಹಾಗೂ 4 ವರ್ಷದ ಜಹಾನ್ ಇಬ್ಬರು ಕೂಡ ತಬ್ಕೊಂಡಂಥ ದೃಶ್ಯಗಳೇ ಇವತ್ತು ಅಮ್ಮನಿಗೆ ಯಾರು ಸಮ ಅನ್ನೋ ಮಟ್ಟಿಗೆ ಎಲ್ಲರ ಹೃದಯಗಳನ್ನು ಕೂಡ ಭಾರವಾಗಿಸಿದ್ದಾವೆ. ನೋಡಿ, ದೋಣಿ ದುರಂತದಲ್ಲಿ ಮೃತಪಟ್ಟಂಥ ದಿಲ್ಲಿಯ 3 ಫ್ಯಾಮಿಲಿಗಳ ಮೃತದೇಹಗಳನ್ನು ಕೂಡ ಅವರ ಮನೆಗಳಿಗೆ ತಲುಪಿಸಲಾಯಿತು. ಶನಿವಾರ ಅಂತಿಮ ವಿಧಿವಿಧಾನಗಳನ್ನು ಕೂಡ ನೆರವೇರಿಸಲಿಕ್ಕೆ ಅವರ ಮನೆಗಳಿಗೆ ಆ ಮೃತದೇಹಗಳನ್ನು ತಲುಪಿಸಿದ ತಕ್ಷಣ ಅಲ್ಲಿದ್ದಂಥ ನೆರೆಯವರು, ಕುಟುಂಬದವರು ಬಿಕ್ಕಿ ಬಿಕ್ಕಿ ಅಳ್ಳಿಕ್ಕೆ ಶುರು ಮಾಡಿದ್ರು. ಒಂದೇ ಕುಟುಂಬದ 3 ತಲೆಮಾರುಗಳು ನೋಡಿ ಏಕಕಾಲಕ್ಕೆ ಪ್ರಾಣವನ್ನು ತೆತ್ತಿದ್ದು. ಎಂಥವರ ಎದೆಯನ್ನು ಕೂಡ ಆ ಘಟನೆಯ ಸಂದರ್ಭವನ್ನು ನೆನೆಸ್ಕೊಂಡ್ಬಿಟ್ರೆ ಜಲ್ ಅನಿಸ್ಬಿಡುತ್ತೆ. ಮರೀನಾ ತಾಯಿ ಮತ್ತು ಮರೀನಾಳ ಮಗ. ವಿಧಿಯಾಟ ಹೇಗಿದೆ ನೋಡಿ. ಯಾಕೆಂದರೆ ಮರೀನಾ ಅವರ ಸಹೋದರ ಕೂಡ ಅಂತಿಮ ವಿಧಿವಿಧಾನಗಳ ನಡುವೆಯೂ ಕೂಡ ಮಾಧ್ಯಮಗಳ ಮುಂದೆ ಕಣ್ಣೀರಿಡ್ತಾ ಇಡೀ ನನ್ನ ಕುಟುಂಬ ಅನಾಥವಾಯಿತು. ಪ್ರಯಾಣಿಕರು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೇಳಲಿಲ್ಲ. ಮುಂದಕ್ಕೆ ಹೆಚ್ಚು ಹೋಗಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿವಿ. ಇನ್ನೊಂದು ಕಡೆ ಆ ಬೋಟ್ ಕೂಡ ಹಳೆಯದಾಗಿತ್ತು. ಇನ್ನೂ ಒಂದು ಕಡೆ ಕಾಣೆಯಾದವರು ಕೂಡ ಸಿಕ್ಕಿಲ್ಲ ಅಂತ ಭಾವುಕರಾಗ್ತಾಯಿದ್ರು. ಮರೀನಾ ಅವರ ಪತಿ ಪ್ರದೀಪ್, ಅವರ 14 ವರ್ಷದ ಮಗಳು ಸಿಯಾ ಮತ್ತು ಅವರ ತಂದೆ 65 ವರ್ಷದ ಜೂಲಿಯಸ್ ಮಾಸಿ ಇವರು ಮಾತ್ರ ಬದುಕುಳಿತಾರೆ. ಆ ಕೊನೆ ಕ್ಷಣಗಳಂತೂ ಘನಘೋರ. ನೋಡಿ, ಈ ಕ್ರೂಸ್ ದುರಂತದಲ್ಲಿ ಹಸುನೀಗದಂಥ ತಾಯಿ ಮತ್ತು ಮಗನ ಅಂತ್ಯಕ್ರಿಯೆ ದ್ವಾರಕಾ ಕ್ರಿಶ್ಚಿಯನ್ ಸ್ಮಶಾನದಲ್ಲಿ ಮಾಡಲಾಯಿತು. ದ್ವಾರಕಾ ಕ್ರಿಶ್ಚಿಯನ್ ಸ್ಮಶಾನದಲ್ಲಿ ತಾಯಿ ಮತ್ತು ಮಗನನ್ನು ಒಂದೇ ಸಮಾಧಿಯಲ್ಲಿ ಸಮಾಧಿ ಮಾಡಲಾಯಿತು. ಈ ಮುಖಾಂತರವಾಗಿ ಆ ತಾಯಿ ಆ ಮಗ ಸ್ವರ್ಗವಾಸಿಗಳಾದರು. ನೋಡಿ, ಆ ಯೇಸುವಿನ ಕೃಪೆ ಅವರಿಗಿರಲಿ. ಒಂದು ಕಡೆ ಅವರು ಸ್ವರ್ಗ ನರಕಗಳ ನಂಬಿಕೆ ಇದೆಯೋ ಇಲ್ವೋ ಅದನ್ನು ಪಕ್ಕಕ್ಕಿಡೋಣ. ಒಟ್ಟಾರೆಗೆ ಅವರ ಆತ್ಮಕ್ಕೆ ನಾವೆಲ್ಲರೂ ಕೂಡ ಶಾಂತಿ ಕೋರೋಣ. ನೋಡಿ, ಚರ್ಚ್ನಲ್ಲಿ ಆರಂಭದಲ್ಲಿ ಪಾದ್ರಿಗಳ ನೇತೃತ್ವದಲ್ಲಿ ಮೃತರ ಆತ್ಮದ ಶಾಂತಿಗಳಿಗೋಸ್ಕರ ವಿಶೇಷ ಪ್ರಾರ್ಥನೆ ಮಾಡಿದ್ರು. ಅಮ್ಮ ಮಗ ಜೊತೆಗೆ ಕುಟುಂಬಕ್ಕೆ ಆರಾಧನೆ ಮಾಡಿದ್ರು. ಬೈಬಲ್ನಿಂದ ವಾಕ್ಯಗಳನ್ನು ಓದಲಾಯಿತು. ನಂತರ ಮೃತದೇಹವನ್ನು ಚರ್ಚ್ನ ಆವರಣದಲ್ಲಿರ್ತಕ್ಕಂಥ ಸ್ಮಶಾನದಲ್ಲಿ ಸಮಾಧಿ ಕೂಡ ಮಾಡಿದ್ರು. ಸಮಾಧಿ ಗುಂಡಿಯ ಬಳಿ ಮಣ್ಣು ಮಣ್ಣಿಗೆ, ಬೂದಿ ಬೂದಿಗೆ, ಅಂದರೆ ಡಸ್ಟ್ ಟು ಡಸ್ಟ್, ಆ್ಯಶಸ್ ಟು ಆ್ಯಶಸ್ ಅನ್ನೋ ವಾಕ್ಯವನ್ನು ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಅದಾದ ಮೇಲೆ ಆ ಕಾಫಿನ್ ಸಮಾಧಿಯನ್ನು ಗುಂಡಿಯಲ್ಲಿ ಇಳಿಸಲಾಯಿತು. ಇಲ್ಲಿ ಬಹಳ ಕರುಳು ಕಿತ್ತು ಬರುವಂಥ ದೃಶ್ಯಗಳು.
ಕರುಣಾಜನಕ ದೃಶ್ಯಗಳು ಅಂದರೆ ಅಮ್ಮ ಮತ್ತು ಮಗನನ್ನು ಮತ್ತೆ ಅದೇ ರೀತಿಯಾಗಿ ತಬ್ಬಿ ಒಂದೇ ಸಮಾಧಿಯಲ್ಲಿ ಅಲ್ಲಿ ಆ ಗುಂಡಿಯಲ್ಲಿ ಇಳಿಸಲಾಯಿತು. ಆ ಕುಟುಂಬದವರು, ಆಪ್ತರು ಮಣ್ಣು ಹಾಕೋ ಮುಖಾಂತರವಾಗಿ ಮತ್ತೆ ಕಣ್ಣೀರಿಡ್ತಾ ಅಂತಿಮ ಗೌರವವನ್ನು ಸಲ್ಲಿಸಿದರು. ಅದಾದಮೇಲೆ ಸಮಾಧಿಯ ಮೇಲೆ ಒಂದು ಶಿಲ್ಬೆಯನ್ನು ಸ್ಥಾಪನೆ ಮಾಡಿ ಮೃತರ ಹೆಸರು ಮತ್ತು ದಿನಾಂಕವನ್ನು ಕೂಡ ಬರೆಯಲಾಯಿತು. ಇನ್ನೂ ಘನಘೋರ ಅಂದರೆ ನೋಡಿ, ಆ ಕೊನೆಯ ಕ್ಷಣಗಳಲ್ಲಿ ಸಾವು ಮತ್ತು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಆ ದೋಣಿ ದುರಂತ ಇನ್ನೇನು 2-3 ನಿಮಿಷಗಳಲ್ಲಿ ನಮ್ಮ ಜೀವ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಅನ್ನೋ ಸಂದರ್ಭದಲ್ಲಿ ಇದೇ ಮರೀನಾ ವಿಡಿಯೋ ಕಾಲ್ ಮಾಡಿದ್ದರಂತೆ. ಈ ಘಟನೆಯನ್ನು ನೆನಪಿಸ್ಕೊಂಡಂಥ ಮರೀನಾ ಬ್ರದರ್ ಕುಲ್ದೀಪ್ ಅವರು ನೋಡಿ, ಯಾವಾಗ ಅವಮಾನ ಹದಗೆಡ್ತು ಹಠಾತ್ನೇ ಆ ತಕ್ಷಣಕ್ಕೆ ಕುಟುಂಬದ ಸದಸ್ಯರು ಮೇಲಿನ ಡೆಕ್ನಲ್ಲಿದ್ದರಂತೆ. ಅದು ಡಬಲ್ ಡೆಕ್ಕರ್ ಅಂತ ಹೇಳ್ತೀವಲ್ಲ, ಆರಂಭದಲ್ಲಿ ನಿಮಗೆ ಮೆಟ್ಟಿಲುಗಳನ್ನು ಹತ್ತಿ ಮೇಲೊಂದು ಡೆಕ್ ಇರುತ್ತೆ, ಅಲ್ಲೂ ಕೂಡ ಕೂತ್ಕೊಳ್ಬೋದು. ಆ ಮೇಲಿನ ಡೆಕ್ನಲ್ಲಿದ್ದರಂತೆ. ಆವಾಗ ಇದೇ ಸಿಸ್ಟರ್ ಅವರು ಮರೀನಾ ಅವರು ಅವರ ಬ್ರದರ್ಗೆ ಫೋನ್ ಮಾಡಿ ಅಲ್ಲಿರ್ತಕ್ಕಂಥ ನೀರು ಎಲ್ಲವನ್ನು ಕೂಡ ನರ್ಮದಾ ನದಿಯ ಬ್ಯಾಕ್ ವಾಟರ್ ಎಲ್ಲವನ್ನು ಕೂಡ ತೋರಿಸ್ತಾ ಇದ್ರಂತೆ. ಯಾವಾಗ ಹಠಾತ್ನೇ ವಾತಾವರಣ ಬದಲಾಯಿತೋ ತಕ್ಷಣಕ್ಕೆ ಕೆಳಗೆ ಇಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದ್ದಕ್ಕಿದ್ದಂತೆ ಎಲ್ಲವೂ ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ. ನನ್ನನ್ನು ಉಳಿಸಿ ಅಂತ ಅಳುತ್ತಲೇ ಇದ್ಲಂತೆ ಮರೀನಾ ಅವರು. ಅದಾದಮೇಲೆ ಒಂದೇ ಸರಿ ಫೋನ್ ಸಂಪರ್ಕ ಕಡಿತ ಆಗಿಬಿಡ್ತು. ಮುಂದೆ ಏನಾಯಿತು ಅಂತಲೂ ಗೊತ್ತಾಗಲಿಲ್ಲ. ನಾವು ಇಲ್ಲಿ ಟೆನ್ಷನಲ್ಲಿ ನಾವು ಕೂಡ ಅಳ್ಲಿಕ್ಕೆ ಶುರು ಮಾಡಿಬಿಟ್ವಿ ಅಂತ. ಮೊದಲ ಮಹಡಿಯಲ್ಲಿದ್ದಂಥವ್ರು ಎಲ್ಲರೂ ಕೂಡ ಕೆಳಗೆ ಬರ್ತಾರೆ. ದೋಣಿ ಅಲುಗಾಡ್ಲಿಕ್ಕೆ ಶುರು ಮಾಡುತ್ತೆ, ನೀರು ಒಳಗೆ ಬರಲಿಕ್ಕೆ ಶುರು ಆಗುತ್ತೆ. ಆಗ ಇದೇ ಸೋದರ ಮಾವ ಪ್ರದೀಪ್ ಅಂದರೆ ಇವರು ಮರೀನಾ ಅವರ ಗಂಡ ಆತುರದಿಂದ ಲೈಫ್ ಜಾಕೆಟ್ಗಳನ್ನು ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಸಮಯದಲ್ಲಿ ಯಾವಾಗ ಭಯಭೀತರಾಗ್ತಾರೋ ಎಲ್ಲರೂ ಕೂಡ ಆ ಸೋದರ ಮಾವ ಲೈಫ್ ಜಾಕೆಟ್ಗಳನ್ನು ಹೊಂದಿರತಕ್ಕಂಥ ಪ್ಯಾಕೆಟ್ಗಳನ್ನು ತೆರೆದು ಪ್ರಯಾಣಿಕರಿಗೆ ವಿತರಣೆ ಮಾಡಲಿಕ್ಕೆ ಶುರು ಮಾಡಿದ್ರು ಅಂತ ಇದೇ ಕುಲ್ದೀಪ್ ಅವರು ಹೇಳ್ತಾ ಹೋಗ್ತಾ ಇರೋದು. ನೋಡಿ, ಭಾಳ ಜನಕ್ಕೆ ಜಾಕೆಟ್ಗಳು ಹಾಕ್ಕೊಂಡಿದ್ರು, ಇನ್ನು ಕೆಲವೊಬ್ಬರಿಗೆ ಇಲ್ಲವೇ ಇರಲಿಲ್ಲ. ಹಾಗಾಗಿ ಆ ಕ್ಷಣದಲ್ಲಿ ಕೊಡಲಿಕ್ಕೆ ಮುಂದಾಗಿದ್ದು ಅಂತ. ಕೆಲವೊಬ್ಬರು ಭಯದಿಂದ ನೀರಿಗೆ ಹಾರಿದ್ರಂತೆ. ಹಾರಿದವ್ರನ್ನ ಸ್ಥಳೀಯ ಗ್ರಾಮಸ್ಥರು ಹಗ್ಗಗಳು ರಕ್ಷಣಾ ಸಾಧನಗಳನ್ನು ಬಳಸಿ ರಕ್ಷಣೆ ಮಾಡಲಿಕ್ಕೆ ಮುಂದಾದರು ಅಂತ ಕೂಡ ಹೇಳ್ತಾ ಇದ್ರು. ಜೊತೆಗೆ ಸ್ವಲ್ಪ ಈಜು ಕಲ್ತಿದ್ದಂಥ ಮರೀನಾ ಅವರ ಗಂಡ ತನ್ನ ಹದಿಹರೆಯದ ಒಬ್ಬಳ ಮಗಳನ್ನು ಉಳಿಸ್ಕೊಳ್ಳೋದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಅವ್ರು ನೀರಿಗೆ ಇಳಿಬೇಕು, ಆ ಕ್ಷಣದಲ್ಲಿ ಕುಟುಂಬದವರೆಲ್ಲ ಹಿಂದಿದ್ದಾರ ಅಂತ ತಿರುಗೋ ಹೊತ್ತಿಗೆ ಅವರು ಎಲ್ಲರೂ ಕೂಡ ಕಣ್ಮರೆ ಆಗಿಬಿಟ್ಟಿದ್ದಾರಂತೆ. ಯಾಕೆಂದರೆ ಆ ಮಟ್ಟಿಗೆ ಸ್ಪೀಡಾಗಿ ನೀರಿನ ಅಲೆ ಹೊಡೆತಕ್ಕೆ ಎಲ್ಲರೂ ಕೂಡ ಆ ಕಡೆ ಈ ಕಡೆ ಎಲ್ಲೆಲ್ಲೋ ಹೋಗಿಬಿಟ್ಟಿದ್ದಾರೆ. ಆ ಕ್ಷಣಗಳು ಅಂತೂ ಭಯ ಹುಟ್ಟಿಸ್ತಾವೆ. ನೋಡಿ, ಒಂದು ಕಡೆ ಆ ದಡದಿಂದ ಕೇವಲ 150ರಿಂದ 200 ಮೀಟ್ರ್ ದೂರದಲ್ಲಿ ಮಾತ್ರ ಇರೋದು. ಅಲ್ಲಿ ದಡದ ಮೇಲೆ ನಿಂತ್ಕೊಂಡು ಅನೇಕ ಜನರು ಹೇಳ್ತಾ ಇದ್ರಂಥ ಹಳ್ಳಿಯ ಜನರು ಆ ನೀರಿನ ಬಲ ಹೆಚ್ಚು ಒತ್ತಡ ಇದ್ದಿದ್ದರಿಂದ ಮತ್ತೆ ಹಿಂದಕ್ಕೆ ತಳ್ತಾ ಇತ್ತಂಥದ್ದು. ದಡಕ್ಕೆ ಹೋಗ್ತಾ ಇದೆ ಅನ್ನೋ ರೀತಿಯಾಗಿ ಭಾವಿಸ್ತಾ ಇದ್ದರೆ ಮತ್ತದು ಹಿಂದಕ್ಕೆ ತಳ್ಳಲಿಕ್ಕೆ ಶುರು ಮಾಡ್ತಾ ಇತ್ತಂತ. ಹಳ್ಳಿಯ ಜನರು ದೋಣಿಯನ್ನು ಯಾವ ಕಡೆ ತಿರುಗಿಸ್ಬೇಕು ನೀವು ಸರಿಯಾಗಿ ಅಂತ ಇವರು ಹೇಳ್ಕೊಡ್ತಾ ಇದ್ರಂತೆ. ಅವರು ಸಿಗ್ನಲ್ ಕೊಡ್ತಾ ಇದ್ರಂತೆ. ಆದರೆ ಅದನ್ನು ಆ ಕಡೆಗೆ ತಂದು ಬಿಟ್ಟಿದ್ರೆ ಸಾಕು, ನಾವು ಬದುಕ್ತಾ ಇದ್ವಿ. ಇಲ್ಲಿದ್ದಂಥ ಸಿಬ್ಬಂದಿಗಳಿಗೆ ಯಾವುದೂ ಕೂಡ ಗೊತ್ತೇ ಇಲ್ಲ. ಅವ್ರು ಇನ್ನೊಂದು ಕಡೆ ಚಲಿಸ್ಲಿಕ್ಕೆ ಶುರು ಮಾಡಿಬಿಟ್ರು, ಅದು ಮಗುಚಿ ಹೋಗಿಬಿಡ್ತು ಅಂತ ಭಯದಿಂದಲೇ ಆ ಕೊನೆಯ ಕ್ಷಣಗಳನ್ನ ಹೇಳ್ಕೊಳ್ತಾರೆ. ಅಂದರೆ ನಿಜಕ್ಕೂ ಭಯಾನಕವಾದಂಥ ದೃಶ್ಯಗಳು, ಈ ಥರದ ಘಟನೆಗಳು, ಸನ್ನಿವೇಶಗಳು ಹೋದರೂ ಒಂದೇ ಬಾರಿಗೆ ಜೀವ ಹೋಗಿಬಿಡಲಿ. ಆದರೆ ಈ ರೀತಿಯಾಗಿ ಹಿಂಡಿ ಹಿಪ್ಪೆ ಮಾಡಿ ಕೊನೆಗೆ ಆ ಸಾವಿನ ಮನೆಯ ದರ್ಶನವನ್ನು ಕೂಡ ಮಾಡಿ ಇಷ್ಟು ಭಯಭೀತರಿಂದ ಕೊನೆಯದಾಗ ಹೃದಯಾಘಾತವೇ ಆಗಿಬಿಡುತ್ತೋ ಏನೋ, ಆ ರೀತಿಯಾಗಿ ನಾವು ಬದುಕ್ತೀವೋ ಸಾಯ್ತೀವೋ ಅನ್ನೋ ರೀತಿಯಾಗಿ ವಿಚಿತ್ರ ಹಿಂಸೆ ಮಾಡೋ ಜವರಾಯ ಹಟ್ಟಾಸವನ್ನು ತೋರಿ ತನ್ನ ಪ್ರಾಣವನ್ನೇ ಕಿತ್ಕೊಂಡು ಬಿಡ್ತಾನಲ್ವ, ಅದು ಯಾರಿಗೂ ಕೂಡ ಬರಬಾರ್ದು ಅಂತ ಅನಿಸ್ಬಿಡುತ್ತೆ. ಈ ಒಂದು ದೃಶ್ಯಗಳನ್ನು ಬದುಕುಳಿದವರು, ಜೊತೆಗೆ ಮರೀನಾ ಅವ್ರ ಗಂಡ ಪ್ರದೀಪ್ ಅವರು, ಬ್ರದರ್ ಕುಲ್ದೀಪ್ ಅವರು ಆ ಫೋನ್ ಕಾಲ್ ಮಾಡಿದಾಗ ಅವರು ಹಂಚ್ಕೊಂಡಂಥ ಇನ್ಫಾರ್ಮೇಷನ್ಸ್ಗಳು ಎಲ್ಲವನ್ನೂ ಕೇಳಿದಾಗ ನಿಜಕ್ಕೂ ಈ ಪ್ರವಾಸಿ ಸ್ಥಳಗಳಿಗೆ ಹೋಗೋದೇ ಬೇಡ ಅನ್ನೋ ನಿರ್ಧಾರಗಳಿಗೆ ಕುಟುಂಬದವ್ರು ಬರಬೇಕು ಅಂತ ಅನಿಸ್ಬಿಡುತ್ತೆ. ಮುನ್ನೆಚ್ಚರಿಕೆಗಳನ್ನು ಖಂಡಿತವಾಗೂ ತೆಗೆದುಕೊಳ್ಬೇಕು. ಅಲ್ಲಿನ ಸಿಬ್ಬಂದಿಗಳು ನೆಗ್ಲೆಕ್ಟ್ ಮಾಡಿದ್ರು ನೀವು ತುಂಬ ಸ್ಟ್ರಿಕ್ಟಾಗಿ ಹೇಳಿ. ಕೇವಲ ಅವರು ದುಡ್ಡು ಮಾಡಲಿಕ್ಕೆ ಎಲ್ಲೋ ಒಂದು ಖಾಸಗಿ ಜಾಗಗಳಲ್ಲಿ ಟೆಂಡರ್ ಕೊಟ್ಟಿರ್ತಾರೆ, ಕಾಂಟ್ರಾಕ್ಟರ್ ಮೇಲೆ ಯಾರು ಕೆಲಸ ಮಾಡ್ತಾ ಇರ್ತಾರೆ, ಕೇವಲ ಹಣ ಮಾಡಲಿಕ್ಕೆ. ಒಳ್ಳೆ ಸೀಸನಲ್ಲಿ ನಾವು ದುಡಿದು ಬಿಡಬೇಕು ಅನ್ನೋ ಉದ್ದೇಶದಿಂದಲೇ ನಿಮ್ಮ ಪ್ರಾಣಕ್ಕೂ ಕೂಡ ಬೆಲೆ ಇಲ್ಲದಂತೆ ಈ ರೀತಿಯಾಗಿ ಮಾಡಿಬಿಡ್ತಾರೆ. ಕೊನೆಗೆ ದುರಂತ ಅಂತ್ಯವನ್ನು ನೀವು ಕಾಣಬೇಕಾಗತ್ತೆ. ಹಾಗಾಗಿ ಮತ್ತೊಮ್ಮೆ ಒಂದು ಕಿವಿ ಮಾತನ್ನು ಹೇಳ್ತಾ ಈ ಮುಖಾಂತರವಾಗಿ ನೀವು ಹೋಗ್ತಕ್ಕಂಥ ಜಾಗಗಳಲ್ಲಿ ಜಾಗರೂಕರಾಗಿರಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಕುಟುಂಬದೊಂದಿಗೆ ಕೊನೆಯವರೆಗೂ ನೀವು ಇರಬೇಕು ಅನ್ನೋದಷ್ಟೇ ನಮ್ಮ ಆಶಯ ಅಂತ ಹೇಳ್ತಾ ಧನ್ಯವಾದ.